ಬೆಂಗಳೂರಿನಲ್ಲಿ ಬಹುತೇಕ ಥಿಯೇಟರ್ಗಳು ಲ್ಯಾಂಡ್ ಮಾರ್ಕ್ ಆಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಯಾಕಂತಂದರೆ ನೀವು ಎಲ್ಲೇ ಹೋಗಲಿ ಯಾವುದಾದ್ರೂ ಒಂದು ಥಿಯೇಟ್ರನ್ನ ಒಂದು ಐಡೆಂಟಿಫಿಕೇಷನ್ನ ಹೇಳಿ ಅಲ್ಲಿನ ಒಂದು ಏರಿಯಾದ ಹೆಸರುಗಳನ್ನು ಐಡೆಂಟಿಫೈ ಮಾಡ್ತಾರೆ. ಅದೇ ರೀತಿಯಾಗಿ ಊರ್ವಶಿ ಥಿಯೇಟ್ರ್ ಕೂಡ 1970ರಲ್ಲಿ ಕಟ್ಟಡ ನಿರ್ಮಾಣವಾದಂಥ ಊರ್ವಶಿ ಥಿಯೇಟ್ರು ಇವತ್ತು ನೆಲಸಮ ಆಗೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಊರ್ವಶಿ ಥಿಯೇಟ್ರು 1970ರಲ್ಲಿ ನಿರ್ಮಾಣ ಆಗಿದ್ದು ಇಲ್ಲಿಗೆ 55 ವರ್ಷಗಳ ಇತಿಹಾಸ ಇರತಕ್ಕಂಥ ಊರ್ವಶಿ ಥಿಯೇಟ್ರು ಇನ್ನೇನು ಡೆಮಾಲಿಷ್ ಆಗೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಸುಮಾರು 6-7 ವರ್ಷಗಳಿಂದ ಒಂದು ವಿವಾದ ಇತ್ತು. ಈ ಒಂದು ಜಾಗದ ಬಗ್ಗೆ ಒಂದಿಷ್ಟು ವಿವಾದಗಳಿತ್ತು ಓನರ್ ಮತ್ತು ಲೀಸನ್ನು ತೆಗೆದುಕೊಂಡ ಅವರ ಮಧ್ಯೆ. ಈಗ ಅದು ಮುಗಿದು ಈ ಒಂದು ಥಿಯೇಟ್ರನ್ನ ಈಗ ಡೆಮಾಲಿಷ್ ಮಾಡಿ ಇಲ್ಲಿ ಬೇರೆ ರೀತಿಯಾದಂತಹ ಕಮರ್ಷಿಯಲ್ ಬಿಲ್ಡಿಂಗನ್ನು ತಲೆ ಎತ್ತೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಊರ್ವಶಿ ಥಿಯೇಟ್ರು ಸುಮಾರು 5,000ಕ್ಕೂ ಹೆಚ್ಚು ಸಿನಿಮಾಗಳನ್ನು ಪ್ರದರ್ಶನ ಕಂಡಂತಹ ಊರ್ವಶಿ ಥಿಯೇಟ್ರು ಐತಿಹಾಸಿಕ ದಾಖಲೆಯನ್ನು ಮಾಡಿದಂತಹ ಒಂದು ಥಿಯೇಟ್ರು ಇವತ್ತು ನೆಲಸಮ ಆಗೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಸುಮಾರು 1,100 ಆಸನದ ವ್ಯವಸ್ಥೆ ಇರತಕ್ಕಂಥ ಥಿಯೇಟ್ರ್ ಇದು. ಇಲ್ಲಿ 5 ಭಾಷೆಯ ಸಿನಿಮಾಗಳು ಅಂದರೆ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಭಾಷೆಯ ಸಿನಿಮಾಗಳು ಇಲ್ಲಿ ಪ್ರದರ್ಶನ ಆಗಿದ್ವು. ಆದರೆ ಇವತ್ತು ಏಕಾಏಕಿ ಒಂದು ಥಿಯೇಟ್ರನ್ನ ಒಡೆದಾಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಬಸೆಟ್ಟಿ ಶೆಟ್ಟಿ ಅವರ ಒಂದು ಮಾಲೀಕತ್ವದಲ್ಲಿ ಇರ್ತಕ್ಕಂತಹ ಈ ಥಿಯೇಟ್ರು ನೀನು ಒಡೆದಾಕೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆ ಕೂಡ ನಡೆದಿರ್ತಕ್ಕಂಥದ್ದು. ಇದೊಂದು ರೀತಿಯಾದಂಥ ಚಿತ್ರರಂಗಕ್ಕೆ ಒಂದು ಆಘಾತವೇ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೊಂದೇ ಥಿಯೇಟ್ರ್ಗಳು ಕಣ್ಮರೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಹಿಂದೆ ಪಲ್ಲವಿ ಥಿಯೇಟ್ರ್ ಆಗಿತ್ತು, ಮತ್ತು ಗಾಂಧಿನಗರದಲ್ಲಿರ್ತಕ್ಕಂಥ ಕೆಲವೊಂದು ಥಿಯೇಟ್ರ್ಗಳು, ಸಾಗರ್ ಥಿಯೇಟ್ರ್ ಆಗಿರ್ಬೋದು, ತ್ರಿಭುವನ್ ಕೈಲಾಶ್ ಥಿಯೇಟ್ರ್ ಆಗಿರ್ಬೋದು, ಸಾಕಷ್ಟು ಥಿಯೇಟ್ರ್ಗಳು ಕೂಡ ನೆಲಸಮ ಆಗಿದ್ವು. ಅದೇ ರೀತಿಯಾಗಿ ಈಗ ಆ ಸಾಲಿಗೆ ಊರ್ವಶಿ ಕೂಡ ಬಂದು ನಿಂತಿರ್ತಕ್ಕಂಥದ್ದು. ಸುಮಾರು 55 ವರ್ಷಗಳ ಇತಿಹಾಸ ಇರತಕ್ಕಂತಹ ಊರ್ವಶಿ ಥಿಯೇಟ್ರು. ಆಮೇಲೆ ನಮ್ಮ ಬೆಂಗಳೂರಿನಲ್ಲಿ ಟೆಕ್ನಾಲಜಿಯಲ್ಲಿ ಸಖತ್ ಫಾಸ್ಟಾಗಿ ಅಂದರೆ ಫಸ್ಟು ಒಂದು ಅಂದರೆ 4K ಡಿಜಿಟಲ್ ಆದಂತಹ ಒಂದು ಥಿಯೇಟ್ರ್ ಇದು ಇವತ್ತು ನೆಲಸಮ ಆಗೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಇದಿಷ್ಟು ಈ ಒಂದು ಊರ್ವಶಿ ಥಿಯೇಟ್ರ್ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.